ಫ್ರೆಂಡ್ಸ್, ಈ ಥರ ಕ್ರಾಸಾಗಿ ನಾವು ಯಾವ ಥರ ಬಟ್ಟೆನ ಕಟ್ ಮಾಡ್ಕೊಂಡು ಈ ಥರ ಲೂಫ್ ಮಾಡೋದು ಮತ್ತು ಈ ಥರ ಬೆಲ್ಲು ಯಾವ ಥರ ಕೊಡೋದು ಅಂತಂದ್ಬಿಟ್ಟು ವಿಡಿಯೋನ ತೋರಿಸ್ಕೊಂಡು ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಹೆಂಗವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಲೂಫ್ ಟರ್ನರಿಂದ ಈ ಥರ ಡೋರಿನ ಕ್ರಾಸಾಗಿ ಕಟ್ ಮಾಡ್ಕೊಂಡು ಯಾವ ಥರ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಂಡು ಕೊಟ್ಟಿದ್ದೀನಿ. ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್. ಈ ಥರ ಕ್ರಾಸಾಗಿ ಸ್ಯಾರಿನ ಫಸ್ಟು ಇದನ್ನು ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ಈಗ 1 ಇಂಚ್ಗೆ ನೋಡಿ, 1 ಇಂಚ್ಗೆ ಈ ಥರ ಸ್ಯಾರಿ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಜಾಸ್ತಿ ಇರಲಿಲ್ಲ. ಈ ಥರ ಕಟ್ ಮಾಡ್ಕೋಬೇಕು. 1 ಇಂಚ್ ಸಾಕು. 1 ಇಂಚ್ಗೆ ಒಂದು 5 ಪೀಸ್ ಕಟ್ ಮಾಡ್ಕೊಳ್ಳಿ. 2 ಡೋರಿ ಬೇಕಲ್ವಾ, ಆ ಕಲಿಕೊಂಡು ಈ ಕಲಿಕೊಂಡು ಒಂದು ಈ ಥರ ಒಂದು 5 ಪೀಸ್ ಕಟ್ ಮಾಡಿಕೊಂಡ್ರೆ ಸಾಲತ್ತೆ. ಇಷ್ಟು ಈಸಿಯಾಗಿ ನಾವು ಲೂಫ್ ಟರ್ನರಿಂದ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಹಿಂಡೋಗಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು. ಇದಾದಮೇಲೆ ನೋಡಿ, ನಾವು ಹೆಂಗೆ ಪೈಪಿಂಗ್ಗೆ ಪೀಸ್ ಕೊಡ್ತೀವಲ್ಲ, ಸ್ಟಿಚಿಂಗ್ನ ತುಂಬ ಚಿಕ್ಕ ಇಟ್ಕೊಂಡು, ಏಕೆ ಅಂತ ಅಂದರೆ ಅದು ಬಿಚ್ಚೋಗ್ಬಿಡುತ್ತೆ. ಸರಿನಾ? ಚಿಕ್ಕ ಇಟ್ಕೊಂಡು ರಫ್ ಹೊಡ್ದು ನೀಟಾಗಿ ಮಾಡಿದ್ದೀವಿ. ಸ್ಟಿಚಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಲಾಂಗ್ ಸ್ಟಿಚಿಂಗ್ ಕೊಡೋಕೆ ಹೋಗಬೇಡಿ. ಇದೇನು ಕ್ರಾಸ್ ಇದೆಯೋ ಪೈಪಿಂಗ್ಗೆ ಯಾವ ಥರ ನಾವು ಅಟ್ಯಾಚ್ ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡ್ಕೊಂಡು ಒಂದು 1/4 ಇಂಚ್ಗಿಂತ ಸ್ವಲ್ಪ ಕಮ್ಮಿನ ಈ ಥರ ಇಟ್ಕೊಂಡು 5 ಪೀಸು ಒಂದು ಸೈಡ್ಗೆ 5 ಪೀಸು. ಲೆಂತಿ ಬಂದಿತ್ತು ಅಂತಂದರೆ ಈ ಥರ ಟ್ರಿಮ್ ಮಾಡ್ಕೋಬೋದು. ಚಿಕ್ಕದಿತ್ತು ಅಂತ ಅಂದರೆ ಜಾಯಿಂಟ್ ಮಾಡೋಕ್ಕಾಗಲ್ಲ ಅಲ್ವಾ. ಆದ್ದರಿಂದ ನಾನು ಈ ಥರ ಸ್ವಲ್ಪ ಲೆಂಟೇ ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಮಾಡಿಕೊಂಡು ಇವಾಗ ಫ್ರೆಂಡ್ಸ್ ಇದು ಏನಿದೆ ನೋಡಿ, ಈ ಥರ ಇರೋದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡೋಣ. ಏನಾರ ಮತ್ತು ಇಲ್ಲಿ ಎಕ್ಸ್ಟ್ರಾ ಇತ್ತು ಅಂತಂದರೆ ಮಾರ್ಜಿನು ಏನೈತೆ ಎಕ್ಸ್ಟ್ರಾ ವೇಸ್ಟು ಅದೆಲ್ಲ ಕಟ್ ಮಾಡ್ಕೊಬಿಟ್ಟು ಇದನ್ನು ಹಿಂಗೆ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾಡ್ಕೊಬಿಟ್ಟು ಒಂದೇ ಟೆನ್ಷನ್ ಮಾಡಿದಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಗಲ ಬರಬೇಕು. ಒಂದು 1/4 ಇಂಚ್ ಬರಬೇಕು. ಆ ಥರ ರಫ್ ಹೊಡ್ಕೊಂಡು ನೋಡಿ ಯಾವ ಥರ ಅಂತ ಅಂದ್ಬಿಟ್ಟು ಒಂದೇ ಸಮಸ್ಯೆ ಮಾಡ್ಕೊಳ್ಳಿ. ಈ ಥರ ಬರಬೇಕು. 1/4 ಇಂಚು ಇಲ್ಲ. ಮೆಜರ್ಮೆಂಟ್ ಇರ್ತಾ ತೋರಿಸ್ತೀನಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಮೆಜರ್ಮೆಂಟ್ ತೊಗೊಂಡು ತೋರಿಸ್ತೀನಿ ನೋಡಿ. 1/4 ಇಂಚು ಇಲ್ಲ. ಸರಿನಾ? 1/4 ಇಂಚು ಇಲ್ಲ. ಇನ್ನೂ ಒಂದು ದಾರ ಕಮ್ಮಿ ಇದೆ. ಆ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ ಸ್ಟ್ರೈಟಾಗಿ. ಸರಿನಾ? ಜೈಂಟ್ ಬರುತ್ತಲ್ವ, ಅಲ್ಲಿ ಮಾತ್ರ ಒಂದು ದಾರ ಸ್ವಲ್ಪ ಅಗಲ ಬರೋ ಥರ, ಒಂದೇ ಒಂದು ದಾರ ಅಗಲ ಬರೋ ಥರ ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾವು 2 ಥರನೂ ಮಾಡ್ಬೋದು. ಸ್ಟ್ರೈಟಾಗಿ ಪೀಸ್ ಕಟ್ ಮಾಡ್ಕೊಂಡು ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ನಾನು ಆ ಥರ ಸ್ಟ್ರೈಟ್ ಕಟ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಸ್ಟಿಚಿಂಗ್ ಇಟ್ಕೊಳ್ಳಿ. ಸರಿನಾ? ಇಷ್ಟು ಬರಲಿ, ಇಷ್ಟು ಅಗಲ ಬರಲಿ. ತುಂಬ ದಪ್ಪ ಆಗಬಾರ್ದು. ಡೋರಿ ದಪ್ಪ ಆಗಿಬಿಡುತ್ತೆ. ಈ ಕಡೆ ಎಜ್ಜೆಲ್ಲೂ ಅಷ್ಟೇ ಒಂದು ಸ್ವಲ್ಪ ಒಂದು ದಾರ ಅಗಲ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಸ್ಟ್ರೈಟಾಗೆ ಹಾಕ್ಕೊಬಿಟ್ಟು ಇದೇನಿದೆ ಇದನ್ನು ಸ್ಟ್ರೈಟ್ ಮಾಡ್ಕೊಬಿಡಿ. ಇದು ಒಂದು 1/4 ಇಂಚು ಇರಲಿ ಒಳಗಡೆ ಬಟ್ಟೆ. ಆ ಥರ ನೀವು ಟ್ರಿಮ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಓಪನ್ ಮಾಡೋದು ಬೇಡ. 1/4 ಇಂಚು ಬಿಟ್ಟು 1/4 ಇಂಚು ಬಿಟ್ಟು ಇಷ್ಟು 1/4 ಇಂಚಿಗೆ ಕಟ್ ಮಾಡಿಕೊಂಡ್ರೆ ಇಷ್ಟು ಬರುತ್ತೆ. ಫುಲ್ಲು ಹಂಗೆ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಇದೆಯಲ್ಲ ಕೊಡ್ತೀನಿ ನೋಡಿ. ಈ ಥರ ಇದೆಯಲ್ಲ ಇಲ್ಲಿ ಇದು ಏನಿದೆ ಇದು ಒಬ್ಬರೇ ಹಿಂಗೆ ಮಾಡೋಕ್ಕಿಂತ ಈ ಥರ ಮಾಡ್ಕೊಳ್ಳಿ. ಹಿಂಗೆ ತಳ್ಕೊಂಡು ಎಲ್ಲ ಪೀಸಷ್ಟು ಸ್ಟಾರ್ಟಿಂಗಲ್ಲೇ ಅಷ್ಟೇ ಸ್ವಲ್ಪ ತಳ್ಕೊಳ್ಬೇಕು. ಇದು ಒಂದು ಕಡೆ ಲೂಫ್ಗಾಗುತ್ತೆ ಅಷ್ಟೇ. ಮತ್ತು ನೋಡಿ
ಇವಾಗ ಇದಿದೆ ನೋಡಿ, ನಾವು ತೊಳ್ಕೊಬೇಕಾದ್ರೆ ಅದು ಈ ಥರ ಒಳಗಡೆ ಹೋಗಿರುತ್ತೆ ಫ್ಲ್ಯಾಟಾಗಿ. ಇವಾಗ ಅದನ್ನು ಹಿಂಗೆ ಮೇಲಕ್ಕೆ ಎತ್ತಾರೆ ನೋಡಿ, ಎದೊಳ್ತೈತೆ ಸರಿನಾ. ಅದರೊಳಗಡೆಗೆ ಒಂದು 1/4 ಇಂಚ್ ಮುಂದಕ್ಕೆ ಹೋಗ್ಬಿಟ್ಟು 1/4 ಇಂಚ್ ಒಳಗಡೆಗೆ ಹೋಗ್ಬಿಟ್ಟು ಈ ಕೊಕ್ಕೆಗೆ ನಿಮಗೆ ಗೊತ್ತಿರಬೇಕು, ಸೇಬೆಕಾಯಿ, ಮಾವಿನಕಾಯಿ, ನುಗ್ಗೆ ಸೊಪ್ಪೆಲ್ಲ ಕಟ್ ಮಾಡೋದಕ್ಕೆ ಹೆಂಗೆ ಕೊಡ್ಲಿ ಸೊಪ್ಪು ತೊಗೊಂಡು ಇದು ಮಾಡ್ತಾರಲ್ಲ, ಕೀಳ್ತಾರಲ್ಲ, ಆ ಥರ ಈ ಕೊಕ್ಕಿಗೆ ಏನು ಮಾಡಬೇಕು, 1/4 ಇಂಚ್ ಒಳಗಡೆಗೆ ಹೋಗ್ಬಿಟ್ಟು ಬಟ್ಟೆ ಆ ಓಲ್ ಒಳಗಡೆಗೆ ಹೋಗಬೇಕು. ಆ ಥರ ಚುಚ್ಚಿ, ಈ ಥರ ಚುಚ್ಚಿ ನೀರು ಅದು ಒಳಗಡೆ ಹೊಂಟೋಗ್ಬಿಟ್ಟೈತೆ. ಅದು ಈ ಥರ ಬರಬೇಕು. ಬಂದುಬಿಟ್ಟು ನೋಡಿ, ಅದೇನಿದೆ ಅದು ಒಳಗಡೆಗೆ ಸೂಜಿ ಥರ ಚುಚ್ಕೊಳ್ಳುತ್ತೆ. ಚುಚ್ಕೊಂಡ್ಮೇಲೆ ಅದನ್ನು ಈ ಥರ ಮಡಗಬೇಕು. ಈ ಥರ ಮಡಗಿಬಿಟ್ಟು ಈಗ ಒಳಗಡೆಗೆ ಹೋಗಬೇಕು. ಒಳಗಡೆಗೆ ಹೋಗಿ ಈ ಥರ ಟರ್ನ್ ಮಾಡ್ಕೊಬಿಟ್ಟು ಇದೇನಿದೆ ಇಲ್ಲಿ ಸ್ವಲ್ಪ ಈ ಥರ ಬಟ್ಟೆನ ಎಳ್ಕೊಳ್ಳಿ. ಇಲ್ಲಿ ಎಳ್ಕೊಂಡು ಬಂದುಬಿಟ್ಟು ಇದಕ್ಕೆ ಸ್ಟಾರ್ಟಿಂಗಲ್ಲಿ ನೋಡಿ ಸ್ವಲ್ಪ ಈ ಥರ ಮಾಡ್ಕೊಂಡು ಈಗ ಸ್ವಲ್ಪ ಮುಂದಕ್ಕೆ ಎಳ್ಕೊಳ್ಳೋಣ, ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮಿಷಿನ್ ಏನಿದೆ ನೋಡಿ, ಇದು ಮಿಷಿನ್ದು ಏನಿದೆ ಅದಕ್ಕೆ ತಗ್ಲಾಕ್ಬಿಟ್ಟು ಇದು ಇಲ್ಲಿ ಗ್ರಿಪ್ ಹಿಂಗೆ ಟೈಟಿಗೆ ಇಟ್ಕೋಬೇಕು. ಸ್ಟಾಪ್ ನೋಡಿ, ಸ್ವಲ್ಪ ಉಗ್ರಲ್ಲಿ ಒಳಗಡೆಗೆ ಪುಷ್ ಮಾಡ್ಕೋಬೇಕು. ಈ ಥರ ಹಿಂಗೆ ಏನಾದರೂ ಇದು ಮಾಡ್ತೀವಿ ನೋಡಿ, ಆ ಥರ ತೊಳ್ಕೊಬೇಕು. ಈ ಥರ ತೊಳ್ಕೊಬಿಟ್ಟು ಈ ಥರ ಬರುತ್ತೆ. ಈಗೇನು ಮಾಡಬೇಕು, ಇದನ್ನು ಹಿಂಗೆ ಟೈಟಿಗೆ ಇಟ್ಕೊಬಿಟ್ಟು ಇದನ್ನು ಈ ಕೈಯಲ್ಲಿ ಇಲ್ಲೇನಿದೆ ಇದನ್ನು ಇಟ್ಕೋಬೇಕು. ಮತ್ತು ಇದನ್ನು ಕಡ್ಡಿನ ಬಿಗ್ಗೆಗೆ ಇಟ್ಕೋಬೇಕು. ಅದು ಶೇಕ್ ಆಗಬಾರ್ದು. ಇದು ಕುಕ್ಕಿ ಥರ ತಗಲಾಕೊಂಡಿದೆಯಲ್ಲ, ಅದು ಬಿಚ್ಕೊಬಿಡುತ್ತೆ ನೋಡಿ ಎಷ್ಟು ಆರಾಮಾಗಿ ಹೆಂಗೆ ಬರುತ್ತೆ ಅಂತ. ಇಲ್ಲಿ ಜೈಂಟ್ ಹಾಕಿರ್ತೀವಲ್ವ, ಅಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಜೈಂಟ್ ಹಾಕಿರೋ ಕಡೆ ಮಾತ್ರ ಸ್ವಲ್ಪ ಟೈಟ್ ಅನಿಸುತ್ತೆ. ಅದು ಬಿಟ್ಟರೆ ಅಂದರೆ ಇನ್ನೆಲ್ಲ ಕಡೆಯೂ ಆರಾಮಾಗೆ ಹೋಗುತ್ತೆ. ಇದು ನೋಡಿ, ಈ ಥರ ತೊಳ್ಕೊಬೇಕು ಫಸ್ಟ್. ಎಲ್ಲನೂ ಅಷ್ಟೇ, ಲೂಫ್ನ ಒಂದು ಕೈಯಲ್ಲಿ, ಈ ಕೈಯಲ್ಲಿ ಟೈಟಿಗೆ ಅಂದರೆ ತುಂಬ ಟೈಟಿಗಲ್ಲ, ಆಮೇಲೆ ಕಿತ್ತೋಗ್ಬಿಟ್ಟು ಕಟ್ಟಾಗಿಬಿಡುತ್ತೆ ಸರಿನಾ. ಈ ಥರ ಮಾಡ್ಕೊಬಿಟ್ಟು ನೋಡಿ, ಇವಾಗ ಮತ್ತೆ ಇದನ್ನು ಬಿಗ್ಗೆಗೆ ಇಟ್ಕೋಬೇಕು. ಈ ಕೈಯಲ್ಲಿ ಈ ಕುಕ್ಕಿ ಏನಿದೆ ಅಲ್ಲಿ ಬಿಗ್ಗೆಗೆ ಇಟ್ಕೊಬಿಟ್ಟು ಇದನ್ನು ಈ ಥರ ಎಳ್ಕೊಳ್ಳಿ. ಈಗ ಒಂದು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಮತ್ತೆ ಇದನ್ನು ಟೈಟಿಗೆ ಇಟ್ಕೊಬಿಟ್ಟು ಇಲ್ಲೇನಿದೆ ನಮಗೇನು ಗೊತ್ತಾ, ಜಸ್ಟ್ ಒಂದು 1/4 ಇಂಚು ಲೂಫು ಕಾಣಬೇಕು. ಸಿಕ್ಬಿಟ್ರೆ ಸಾಕು, ನಮಗೆ ಏನು ಟೆನ್ಷನ್ ಆಗೋಲ್ಲ. ಯಾಕೆಂದರೆ ಇಲ್ಲಾಂದರೆ ಈ ಕೊಕ್ಕಿಯಿಂದಲೂ ಕಟ್ಟಾಗ್ಬಿಡುತ್ತೆ ನೋಡಿ. ಲಾಸ್ಟ್ ಎಡ್ಜಿಗೆ ಬಂದೆ. ಈ ಎಡ್ಜಿಗೆ ಬಂದುಬಿಟ್ಟು ನೋಡಿ, ಇವಾಗ ಇಲ್ಲಿ ಬಂತು, ಇಲ್ಲಿ ಬಂತು. ಇದು ನೋಡಿ, ಈ ಕೊಕ್ಕಿಯಿಂದ ಇದು ಜಸ್ಟ್ ಹಿಂಗೆ ಅಂದ್ಬಿಟ್ರೆ ಸ್ವಲ್ಪ ಲೂಸ್ ಬಿಟ್ಟರೆ ನಾವು ಹಿಂಗೆ ಬಂದುಬಿಡುತ್ತೆ ಆಚೆಗೆ. ಅದಕ್ಕೆ ಇದನ್ನು ಇದೇ ಥರನೇ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡಿದ್ರೆ ಈ ಕೊಕ್ಕಿಲಿ ಹಿಂಗೆ ಟೈಟಿಗಿರುತ್ತೆ ಸರಿನಾ ಫ್ರೆಂಡ್ಸ್. ಇವಾಗ ಇಲ್ಲಿ ತಕ್ಕೊಬಿಟ್ಟು ಮಿಷಿನಲ್ಲಿ ಥ್ರೆಡ್ ತೆಗೆದುಬಿಡ್ಬೇಕು. ಥ್ರೆಡ್ ತೆಗೆದುಬಿಟ್ಟು ಚುಚ್ಚಿ ಏನಿದೆ ಇದನ್ನು ಅಷ್ಟೇ. ಎಷ್ಟು ಈಸಿ ಅಂತಂದರೆ ಇಲ್ಲಿ ಗಂಟು ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ನೋಡಿ. ದಾರನ ಮತ್ತೆ ಎಲ್ಲ ಇದಕ್ಕೆ ಈ ಥರ ತಳ್ಕೊಬಿಟ್ಟು ಮತ್ತು ಇಲ್ಲಿ ಚುಚ್ಕೊಳ್ಳಿ ನೀರಿಗೆ, ಥ್ರೆಡ್ ಇರಬಾರ್ದು. ಈಗ ಆರಾಮಾಗಿ ಬರುತ್ತೆ. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಗಂಟು ಹಾಕ್ಕೋಬಾರ್ದು. ಈ ಗಂಟಿನ ಹಾಕ್ಬಿಟ್ರೆ ಸ್ವಲ್ಪ ದಪ್ಪ ಇದು ಬಿಟ್ಟರೆ ಹೋಗಿಲ್ಲ ಒಳಗಡೆಗೆ ಸರಿನಾ. ಇದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಪಟ ಅಂತ ಮಾಡ್ಬೋದು. ಇಷ್ಟು ಆರಾಮಾಗಿ ಲೂಫ್ ಟರ್ನರಿಂದ ನಾವು ಲೂಫ್ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಏನು ಹೇಳಿ, ಲೈಕ್ ಮಾಡೋದು ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ ಹೆಚ್ಚು. ನೋಡಿ ಫ್ರೆಂಡ್ಸ್, ಎಷ್ಟು ಸಣ್ಣದಾಗಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಲೂಫ್ ಟರ್ನರಿಂದ ಎಕ್ಸ್ಟ್ರಾನೇ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಎಲ್ಲೂ ಗಂಟು ಹಾಕ್ಕೊಂಡಿಲ್ಲ ಮತ್ತು ಎಲ್ಲೂ ಬಿಟ್ಕೊಂಡಿಲ್ಲ, ಏನೂ ಇಲ್ಲ. ಇವಾಗ ಬೆಲ್ ಹಾಕೋದು, ಇದಕ್ಕೆ ಡೋರಿಗೆ ಬೆಲ್ ಹಾಕೋದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚು,
ಈ ಥರ 4 ಇಂಚ್ ಇರೋ ಥರ ಬಟ್ಟೆನ ಇದೇ ಥರ ಇದು ಮಾಡ್ಕೊಂಡು ಇದನ್ನು ಅಷ್ಟೇ 4 ಇಂಚ್ ಬರೋ ಥರನೇ ನೋಡ್ಕೊಂಡು 5 ಇಂಚ್ ಕಟ್ ಮಾಡಿಕೊಂಡ್ರೆ ಇನ್ನೂ ದೊಡ್ಡದು ಬರುತ್ತೆ. 4 ಇಂಚ್ ಮಾಡ್ಕೊಳ್ತೀವಿ. ಈ ಥರ ಮಾಡ್ಕೊಳ್ತೀವಲ್ಲ, ಇದು ಸಿಂಪಲ್ ಆಗಿರುತ್ತೆ ಅಷ್ಟೇ, ಯಾವುದೂ ಏನು ಕಷ್ಟ ಇರೋದಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ ನೋಡಿ. ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೋಬೇಕು. ಈ ಥರ ಲೂಫ್ ತೊಗೊಂಬಿಟ್ಟು ಇದಕ್ಕೆ ಏನು ಮಾಡ್ತೀರಾ, ಇದಿದೆ ನೋಡಿ ಇದಿದೆಯಲ್ಲ, ಇದನ್ನು ಈ ಥರ ಮಡ್ಕೊಬಿಟ್ಟು ಹಿಂಗೆ ಫೋಲ್ಡಿಂಗ್ ಮಾಡಿ ಇದೇನಿದೆ ಈ ಕಚ್ಚನ್ನ ಈ ಥರ ಫೋಲ್ಡಿಂಗ್ ಮಾಡಿದಾಗ ಇದು ಏನಿದೆ ಇದು ಸೈಡಿಗೆ ಬರಬೇಕು, ಆಯಿತಾ? ಒಳಗಡೆ ಕದಂಗೆ ಬರೋ ಥರ ಇರಬಾರ್ದು. ರಫ್ ಹೊಡ್ಕೊಳ್ಳಿ. ಇದಾಯ್ತಲ್ವಾ? ಇದಾದಮೇಲೆ ಈ ಥರ ಏನಿದೆ ಇದು ಟರ್ನ್ ಮಾಡ್ಕೊಂಡು ಇದನ್ನು ಈ ಥರ ಬಂದಿದೆಯಲ್ವಾ? ಇವಾಗ ಇಲ್ಲಿ ಮೆಜರ್ಮೆಂಟ್ ಟೇಪ್ ತೊಗೊಬಿಟ್ಟು ಈ ಸ್ಟಿಚಿಂಗ್ ಇದೆ ನೋಡಿ, ಇಲ್ಲಿಂದ 2 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. 2 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಇನ್ನೊಂದು ಬೆಲ್ ಮಾಡೋದಕ್ಕೆ ನೋಡಿ ಇದನ್ನು ತೊಗೊಬಿಟ್ಟು ಇದು ಮೇಲೆ ಸ್ಟಿಚಿಂಗ್ ಬರಬೇಕು ಏನಿದೆ, ಮತ್ತು ಇದನ್ನು ಇದೇ ಥರನೇ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗು ಮಾರ್ಕ್ ಏನಿದೆ ಮಾರ್ಕ್ನ ಇದ್ರ ಒಳಗಡೆ ತೊಳ್ಕೊಬಿಟ್ಟು ಅದು ಎಲ್ಲಿ ಬಂದಿದೆ ನೋಡಿ ಸ್ಟಿಚಿಂಗ್ ಮಾರ್ಕ್ ಇದೆ, ಸ್ಟಿಚಿಂಗ್ ಬರಬೇಕು. ಆ ಥರ ನೋಡ್ಕೊಳ್ಳಿ. ಆ ಥರ ನೋಡ್ಕೊಂಡು ಮಾಮೂಲಿ ಇದನ್ನು ಕಟ್ ಮಾಡಿಬಿಟ್ಟು ಆಯಿತಾ ಫ್ರೆಂಡ್ಸ್? ನೋಡಿ, ನಮಗೆ ಗೊತ್ತಾಗೋದಿಲ್ಲ ಒಂದೊಂದ್ಸಲಿ ಎಷ್ಟು ಮೆಜರ್ಮೆಂಟು ಅಂತ. ಹೊಸಬ್ರು ಯಾರ್ಯಾರೆಲ್ಲ ಟೈಲರ್ ಆಗ್ತಿದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿರೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಹಾಕಿ. ಈ ಥರ ಸರಿನಾ? ಎರಡೂ ಕಡೆಗೂ ಅದೇ ಥರನೇ ಇದು ಮಾಡಿದಾಯಿತು ನೋಡಿ. 2 ಇದು ರೆಡಿ ಆಯಿತು. ಬೇಕು ಅಂತ ಅಂದರೆ ನಾವು ಇನ್ನೂ ಒಂದು 2 ಕೊಡಬೇಕು. ಬ್ಲೌಸಲ್ಲಿ ಬಟ್ಟೆ ಇದ್ದಿದ್ದರೆ ನಾನು ಒಂದು ಗ್ರೀನು ಒಂದು ಮರೂನು ಈ ಥರ ಆಗ್ತಿದೆ. ಬ್ಲೌಸಲ್ಲಿ ಬಟ್ಟೆ ಮಿಕ್ಕಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ. ಅದನ್ನು ಅಷ್ಟೇ ಸೇಮ್ 2 ಇಂಚು ಮಾರ್ಕು ಬಿಟ್ಕೊಳೋದು. ನಮಗೆ ಎಷ್ಟು ಉದ್ದ ಬೇಕು ಡೋರಿನ ಅಷ್ಟು ಉದ್ದ ಇದು ಮಾಡ್ಕೊಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಇದು ಈ ಥರ ನೆಕ್ಕಿರೋಕ್ಕೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಬೇರೆದು ಬ್ಲೌಸ್ ಆಗಿದ್ದರೆ ನಾನು 3 ಇಂಚು ಇಲ್ಲ 3.5 ಇಂಚು ಗ್ಯಾಪ್ ಕೊಟ್ಬಿಟ್ಟು ಹಾಕ್ಕೊಳ್ತಿದ್ದೆ. ಫಸ್ಟೇ ಇದನ್ನು ಡೋರಿನ ರೆಡಿ ಮಾಡಿದ್ದಿದ್ರೆ ಮಿಕ್ ರೆಡಿ ಮಾಡಬೇಕಾದ್ರೆ ಒಳಗಡೆಯಿಂದನೇ ಹಾಕ್ತಿದ್ದೆ, ಈ ಈಚೆ ಬರ್ತಾ ಇರಲಿಲ್ಲ. ಸರಿನಾ ಫ್ರೆಂಡ್ಸ್?
ಈ ಒಳಗಡೆಯಿಂದನೂ ಹಾಕೋದು ಅಂದರೆ ತೋರಿಸಿದ್ದೀನಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಯಾವ ಥರ ಒಳಗಡೆಯಿಂದ ಹಾಕ್ತೀನಿ ಅಂತ. ಅದು ರೆಡಿ ಮಾಡ್ಕೊಂಡಿದ್ದಿದ್ರೆ ಹಾಕ್ತಿದ್ದೆ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಡೋರಿ ಮಾಡಿಬಿಟ್ಟು ಹೆಂಗೆ ಅಟ್ಯಾಚ್ ಮಾಡಿ ಇದೆಲ್ಲ ಯಾವ ಥರ ಸ್ಟಿಚ್ ಮಾಡಿ ಎಷ್ಟು ಇಂಚಿಗೆ ನಾವು ಕೊಟ್ಟು ಹೆಂಗೆ ರೆಡಿ ಮಾಡಬೇಕು ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.